ವೆಲ್ಕಮ್ ಟು ಬ್ರ್ಯಾಂಡ್ ನ್ಯೂ ಸೂಪರ್ ಪ್ಲಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಏನು ತೋರಿಸ್ತೀನಿ ಅಂತಂದರೆ, ಸೊ ನಿಮಗೆಲ್ಲ ಗೊತ್ತಿರೋದೇ ಕಾಟೇರಮ್ಮ ಟೆಂಪಲ್ ಅಂತ ಅಂದ್ಬಿಟ್ಟು ತುಂಬ ಫೇಮಸ್ ಆಗಿದೆ. ಸೊ ಆ ಟೆಂಪಲ್ಗೆ ನಾವು ಇವತ್ತು ಬಂದಿದ್ದೀವಿ. ಸೊ ಪೂಜೆ ಸಾಮಾನು ತೊಗೊಂಡು ಟೆಂಪಲ್ ಹತ್ರಕ್ಕೆ ಹೋಗೋಣ ಬನ್ನಿ. ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ, ಬನ್ನಿ ನೋಡಿ. ಇದು ಇಲ್ಲಿನ ವ್ಯೂ. ವೀಕೆಂಡ್ಸಲ್ಲಿ, ವೀಕ್ ಡೇಸಲ್ಲಿ, ಮಂಗಳವಾರ ಶುಕ್ರವಾರ ಎಲ್ಲ ತುಂಬ ರಶ್ ಇರ್ತಾರೆ, ತುಂಬ ಜನಗಳಿರುತ್ತೆ. ಸೊ ಇವತ್ತು ಬುಧವಾರ ಆಗಿರೋದ್ರಿಂದ ಸ್ವಲ್ಪ ಜನಗಳು ಕಮ್ಮಿ ಇದ್ದಾರೆ. ಸೊ ಇವಾಗ ಟೆಂಪಲ್ ಹತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಬನ್ನಿ ಹೋಗೋಣ. ಅಯ್ಯೋ ಆ ಅಜ್ಜಿ ಅಲ್ಲಿಕ್ಕಿದ್ದು ಎತ್ಕೊಂಡು ಹೋಗ್ಬಿಟ್ರು, ಬನ್ನಿ ಹೋಗೋಣ. ನಿಮಗೆ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ, ಎಂಥದೇ ಸಮಸ್ಯೆ ಇದ್ರೂ ಬಂದಿಲ್ಲಿ ಕಾಯಿ ಕಟ್ಬಿಟ್ಟು ಆ ಸಮಸ್ಯೆನ ದೇವ್ರ ಹತ್ರ ಹೇಳ್ಕೊಂಡು ಹೋದರೆ ಆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿರೋ ಜನಗಳ ನಂಬಿಕೆ. ಆ ನಂಬಿಕೆ ದೇವಸ್ಥಾನಕ್ಕೆ ಎಷ್ಟೋ ದೂರದಿಂದ, ಬೆಂಗಳೂರಿಂದ, ಬೇರೆ ರಾಜ್ಯದಿಂದ ಎಲ್ಲ ಬಂದು ತಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಆ ಕಷ್ಟಗಳು ಪರಿಹಾರ ಆಗಿರೋದಕ್ಕೆ ಇದಿಷ್ಟು ಫೇಮಸ್ ಆಗ್ತಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಕಟ್ಟಿದ್ದಾರೆ ಕಾಯಿಗಳನ್ನ ಅಂತ. ಇಲ್ಲಿ ಒಂದು ದೊಡ್ಡ ವಿಗ್ರಹನ ಇದೆ ದೇವ್ರದ್ದು, ಚೆನ್ನಾಗಿದೆ ನೋಡೋದಕ್ಕೆ. ಹಂಗೆ ಅಷ್ಟೇ ಭಯ ಕೂಡ ಆಗ್ತಿದೆ, ಬಟ್ ಚೆನ್ನಾಗಿದೆ. ಬಟ್ ಎಲ್ಲರೂ ನಮ್ಮಮ್ಮ ಮತ್ತು ನಮ್ಮ ಮನೆಯವರೆಲ್ಲ ಹೇಳೋದೇನಂತ ಅಂದರೆ, ಸೊ ಇಲ್ಲಿರೋ ದೇವರು ನಿಮ್ಗೇನಾದರೂ ಕಷ್ಟ ಇದ್ದರೆ ಅದನ್ನು ಕಾಯಿ ಕಟ್ಟಿದ್ರೆ, ಕಾಯಿ ಈ ಥರ ಕಟ್ಬಿಟ್ಟು ಮುಡಿ ಕಟ್ಟಿದ್ರೆ ಅದು ನೆರವೇರುತ್ತೆ ಅಂತ ಒಂದು ನಂಬಿಕೆ. ಆ ನಂಬಿಕೆ ಪ್ರೂವ್ ಆಗಿದೆ. ಇಲ್ಲೆಲ್ಲೋ ಕಷ್ಟಗಳೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಅದಕ್ಕೋಸ್ಕರನೇ ಈ ಟೆಂಪಲ್ಗೆ ಒಂದ್ಕಿತ ಬರಬೇಕು ಅಂತ ಅಂದ್ಕೊಂಡೇ ಬಂದಿದ್ದೀನಿ. ಸೊ ಇವಾಗ ದೇವ್ರ ಹತ್ರ ಇದ್ದೀನಿ. ಸೊ ಬನ್ನಿ ದರ್ಶನ ಮಾಡಿಕೊಂಡು ಮತ್ತೆ ಸಿಗ್ತೀನಿ.
50 rupees ಅಂತ ಒಂದು ತೊಗೊಂಡಿದ್ದೀವಿ. ಅದು ಬೇಯ್ತಿದೆ ನೋಡಿ. ಹಾಂ, ತಿಂದ್ಬಿಟ್ಟು ನೋಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು ಅಂತ. ಅಣ್ಣ ಇದು ಟೆಂಪಲ್ ಯಾವಾಗಲೂ ರಶ್ ಇರುತ್ತಾ? ಭಾನುವಾರ, ಮಂಗಳವಾರ, ಶುಕ್ರವಾರ ಫುಲ್ ರಶ್ ಇರ್ತದೆ. ಹಾಂ, ಮಿಕ್ಕಿದ್ದಲ್ಲಿ ಇದೇ ಥರ ಇರ್ತದೆ. ಭಾನುವಾರ, ಶುಕ್ರವಾರ ಮಂಗಳವಾರ, ಅಮಾವಾಸ್ಯೆ ಜಾಸ್ತಿ ಜಾಸ್ತಿ ಇರುತ್ತದೆ. ಎಲ್ಲ ಮಿಕ್ಸ್ ಆಗಿರ್ತದೆ. ಹಂಗೆ ತಿನ್ನೋದು ವಿಡಿಯೋ ನೋಡಿ. ಈಗ ನೋಡೋಣ ಇದು ಹೆಂಗಿದೆ ಅಂತ ಅಂದ್ಬಿಟ್ಟು. ನಾನು ಇದು ತಿಂತಿರೋ ಫಸ್ಟ್ ಟೈಮ್ ಅನ್ಸುತ್ತೆ. ಚೆನ್ನಾಗಿದೆ.